ನಮಸ್ಕಾರ ಸ್ನೇಹಿತರೆ. ಸರ್ಪರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ವಶೀಕರಣ ಯಂತ್ರ ಮತ್ತು ಮಂತ್ರ. ವಶೀಕರಣ ಯಾವುದಕ್ಕೆ? ಗಂಡ ಹೆಂಡತಿ ಮಧ್ಯೆ ಮನಸ್ತಾಪಗಳಾದಾಗ ಅಥವಾ ಸ್ನೇಹಿತರ ಮಧ್ಯೆ ಮನಸ್ತಾಪಗಳನ್ನಾದಾಗ, ಸಂಬಂಧಗಳಲ್ಲಿ ಮನಸ್ತಾಪಗಳಿದ್ದಾಗ ಈ ವಶೀಕರಣ ಯಂತ್ರ ಮತ್ತು ಮಂತ್ರವನ್ನು ಬಳಸಬೇಕಾಗುತ್ತೆ. ತುಂಬ ಸರಳವಾದಂತಹ ವಿಧಾನ ಇದು. ಇದನ್ನು ನೀವು ಮನೆಯಲ್ಲೇ ನೀವೇ ಸ್ವತಃ ಮಾಡಿಕೊಳ್ಳುವಂಥದ್ದು. ಬಿಳಿ ಹಾಳೆಯನ್ನು ತಗೊಳ್ಳಿ. ಬಿಳಿ ಹಾಳೆ ಅಥವಾ ತಾಮ್ರದ ತಗಡು ಸಿಗುತ್ತೆ, ಅದನ್ನು ತೊಗೊಂಡ್ಬಿಟ್ಟು ನಾನು ಏನು ಬರಿತಿದ್ದೀನಲ್ಲ ಈ ಥರದ್ದು ತಾಮ್ರದ ತಗಡಾದರೆ ತಾಮ್ರದ್ದೇ ನಿಮಗೆ ಒಂದು ಯಂತ್ರ ಬರೆಯುವಂತಹ ತ್ರಿಶೂಲ ಅಥವಾ ಕಡ್ಡಿ ಥರದ್ದೆಲ್ಲ ಸಿಗುತ್ತೆ, ಅದನ್ನು ನೀವು ತೊಗೊಬರ್ಬೇಕು. ಈ ರೀತಿ ತ್ರಿಕೋನ ಆಕಾರದಲ್ಲಿ ನಾವು ಬರಿಬೇಕಾಗತ್ತೆ. ಬಿಳಿ ಹಾಳೆ ಮೇಲಾದರೆ ಹಸಿರು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೀರಿ. ತಾಮ್ರದ ಹಾಳೆ ಆದರೆ ತಾಮ್ರದ ತ್ರಿಶೂಲನೇ ಸಿಗುತ್ತೆ ಚಿಕ್ಕದು, ಅದರಲ್ಲೇ ನೀವು ಬರೆಯುವಂಥದ್ದು. ಇದನ್ನು ಬರಿಬೇಕಾದ್ರೆ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಬರಬೇಕು. ನೋಡಿ, ಓಂ ಹ್ರೀಂ ಕ್ಲೀಂ ತೀಂ ಹ್ರೀಂ ಸ್ವಾಹಾ. ಈ ರೀತಿಯಾಗಿ ಉಚ್ಚಾರಣೆಯನ್ನು ಮಾಡಿ ಇಲ್ಲಿ ಹೆಸರು, ಯಾರು ವಶೀಕರಣ ಆಗಬೇಕೋ ಅವರ ಹೆಸರು ನಾನು ಅನಾಮಿಕಾ ಅಂತ ಹೇಳಿ ಬರ್ತೀನಿ. ನೀವು ಯಾರು ನಿಮಗೆ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಮಾತಾಡ್ತಾ ಇಲ್ಲ, ಈ ರೀತಿಯಾಗಿ ಸಮಸ್ಯೆಗಳು ತುಂಬ ಜನ ಫ್ಯಾಮಿಲಿಯಲ್ಲಿರುತ್ತೆ, ಅಂತಹವರು ಈ ಪ್ರಯೋಗವನ್ನು ಮಾಡ್ಕೊಳ್ಳಿ. ಇದಾದರೆ ಸೈಡ್ ಎಫೆಕ್ಟ್ ಇಲ್ಲ, ಒಳ್ಳೆಯದಕ್ಕೆ ಮಾತ್ರ ಬಳಸ್ಕೋಬೇಕು. ಯಾವುದೋ ಹುಡುಗಿ ಲವ್ ಮಾಡ್ತಾಯಿದ್ದೀನಿ ಅಥವಾ ಇನ್ನೊಂದು ಯಾವುದೋ ಪರಸ್ತ್ರೀಯರನ್ನು ವ್ಯಾಮೋಹ ಮಾಡ್ಕೊತೀನಿ, ಆಕರ್ಷಣೆ ಮಾಡ್ಕೊತೀನಿ ಅಂದರೆ ಇದು ವರ್ಕ್ ಆಗೋಲ್ಲ. ಯಾಕಂದರೆ ಇದು ನಾನು ನಾಗನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊಡ್ತಾಯಿದ್ದೀನಿ. ನೀವು ಏನಾದರೂ ಅಧರ್ಮವಾಗಿ ಮಾಡಿದ್ರೆ ಈ ಯಂತ್ರಗಳನ್ನು ಉಪಯೋಗಿಸಿದರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ಈಗಲೇ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಇದಿಷ್ಟು ಈ ರೀತಿಯಾಗಿ ಬರ್ಕೊಂಡು ಧೂಪ ದೀಪ ನೈವೇದ್ಯ ಅಂದರೆ ನೀವು ಬಾಳೆಹಣ್ಣನ್ನು ನೈವೇದ್ಯ ಕೊಡಿ, ಅಥವಾ ಸ್ವಲ್ಪ ಮೊಸರನ್ನ ಅಥವಾ ನೈವೇದ್ಯ ಕೊಡಿ, ಅಥವಾ ಬೆಲ್ಲದಿಂದ ಮಾಡಿದಂಥ ಅನ್ನವನ್ನು ನೀವು ನೈವೇದ್ಯವನ್ನು ಕೊಡ್ಬೋದು. ನಿಮ್ಮ ಶಕ್ತಾನುಸಾರ ನೈವೇದ್ಯವನ್ನು ಕೊಟ್ಟು ಧೂಪ ದೀಪವನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡಿ. ಈ ರೀತಿಯಾಗಿ ನಿಮಗೆ ಇಂಥವ್ರ ಮಾತು ಕೇಳ್ತಾ ಇಲ್ಲ, ದಯವಿಟ್ಟು ನಮಗೆ ಮಾತಾಡೋಂಗೆ ಮಾಡಿ ಅಂತ ಹೇಳಿ ಈ ಯಂತ್ರವನ್ನು ನೀವು ದೇವರ ಮನೆ ಇಟ್ಟು ಪೂಜೆ ಆದರೂ ಮಾಡ್ಬೋದು, ಅಥವಾ ನಾವು ಧರಿಸ್ತೀವಿ ಅಂದರೆ ಅದನ್ನು ಕೂಡ ತಾಯ್ತದನ್ನು ಮಾಡಿಕೊಂಡು ಧರಿಸ್ಬಹುದು. ಈ ರೀತಿಯಾಗಿ ನೀವು ಮಾಡೋದರಿಂದ ಆ ವ್ಯಕ್ತಿ ನಿಮಗೆ ಶೀಘ್ರವಾಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದು ವಶೀಕರಣ ಒಂದು ವಿಧಾನ. ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಹಾಗೂ ಸಂಜೆ 108 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಕಡಿಮೆ ಎಂದರೂ 1,00,000 ಬಾರಿ ನೀವು ಪಠಿಸಬೇಕಾಗುತ್ತೆ. ಕೌಂಟ್ ಮಾಡ್ಕೊಳ್ಳಿ, ಕೌಂಟರೆಲ್ಲ ಸಿಗುತ್ತೆ, ಜಪ ಕೌಂಟರು, ಅದರಲ್ಲಾದ್ರೂ ಮಾಡ್ಕೋಬೋದು. ಅಥವಾ ನಾವು ಮನಸ್ಸಲ್ಲೇ ಹೇಳ್ಕೊತೀವಿ ಅಂದರೆ ನಿಮ್ಮ ಮನಸ್ಸಾದರೆ ಹೇಳ್ಕೊಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ನಿಯಮಗಳು ಇರೋದಿಲ್ಲ. ಬಟ್ ಆದರೆ ಹೆಣ್ಮಕ್ಳು ಸ್ವಲ್ಪ ನಿಮ್ಮ ಮುಟ್ಟಿನ ಸಮಯವನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.